ಹಲೋ, ಎಲ್ಲರಿಗೂ ನಮಸ್ತೆ. ಶ್ರಾವಣ ಶುಕ್ರವಾರದ ಶುಭೋದಯಗಳು. ಇವೆಲ್ಲವೂ ನಮ್ಮ ತೋಟದಲ್ಲಿ ಬಿಟ್ಟಂತಹ ಡೇರೆ ಹೂಗಳು. ಇದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಕಲರ್ಸ್ ಇದೆ, ಆದ್ರೆ ಇವತ್ತು ಸ್ವಲ್ಪನೇ ಬಿಟ್ಟಿರೋದ್ರಿಂದ, ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬಿಟ್ಟಿದೆ. ಅದನ್ನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಹೂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನನಗೆ ಹೆಸರುಗಳು ಗೊತ್ತಿದೆ, ಅವುಗಳನ್ನೇ ನಾನು ನಿಮ್ಮೆಲ್ಲರಿಗೂ ಪರಿಚಯಿಸ್ತೇನೆ. ಈ ಸಣ್ಣ ಸಣ್ಣ ಹೂಗಳನ್ನು ಲಿಲ್ಲಿ ಪುಟ್ಟು ಎಂದು ಕರೆಯುತ್ತಾರೆ, ಮತ್ತು ಇದನ್ನು ಬೀಟ್ರೂಟ್ ಕಲರಿನ ಉಂಡೆ ಹೂವೆಂದು ಕರೆಯುತ್ತಾರೆ. ಇದು ಸೀತಾಳ ಕಲಾರೆ ಹೂವಿನ ಕಲರ್ ಎಂದು ಕರೆಯುತ್ತಾರೆ. ಚಕ್ರ ಕೆಂಪು ಎಂದು ಕರೆಯುತ್ತಾರೆ. ಸುದರ್ಶನ ಚಕ್ರದ ಕಲರ್ ಆಗಿರೋದ್ರಿಂದ ಚಕ್ರ ಕೆಂಪು ಎಂದು ಕರೆಯುತ್ತಾರೆ. ಇದು ಅಕ್ಕ ತಂಗಿ ಹೂ ಎಂದು ಕರೆಯುತ್ತಾರೆ. ಇವು ನೀಲಿ ಪೂನ ಎಂದು ಕರೆಯುತ್ತಾರೆ. ಇದು ಹವಳದ ಕಲರ್ ಇರುವುದರಿಂದ ಹವಳದ ಕಲರ್ ಎಂದು ಕರೆಯುತ್ತಾರೆ. ಹವಳದ ಹೂ ಎಂದು ಹೇಳುತ್ತೇವೆ. ಇದು ಅತಿ ಬಿಳಿಯಾಗಿರೋದ್ರಿಂದ, ಯಾವ ಕಲರು ಇದರಲ್ಲಿ ಮಿಕ್ಸ್ ಇರದೇ ಇರುವುದರಿಂದ ಇದನ್ನು ಸರಸ್ವತಿ ಕಲರ್ ಎಂದು ಕರೆಯುತ್ತೇವೆ. ಇದು ಸಣ್ಣ ಬಿಳಿಯ ಉಂಡೆ ಎಂದು ಕರೆಯುತ್ತೇವೆ. ಇದು ದಾಸವಾಳ, ಎಲ್ಲರಿಗೂ ಪರಿಚಯ ಇರುವಂತಹ ಹೂವು. ಇದು ಮಂದಾರ ಪುಷ್ಪದ ಕಲರ್ ಇರುವುದರಿಂದ ಇದನ್ನು ಮಂದಾರ ಪುಷ್ಪ ಎಂದು, ಮಂದಾರ ಡೇರೆ ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ಇನ್ನೂ ತುಂಬಾ ಕಲರ್ಸ್ ಇದೆ, ಅವನ್ನು ಬಿಟ್ಟಾಗ ಮತ್ತೆ ನಮ್ಮ ವಿಡಿಯೋದಲ್ಲಿ ಹಾಕುತ್ತೇನೆ. ಆದ್ರೆ ಈ ದಿನ ಇಷ್ಟೇ ಕಲರ್ಸ್ ಇರೋದ್ರಿಂದ ಇದನ್ನೇ ಹಾಕಿದ್ದೇನೆ. ತುಂಬಾ ಕಲರ್ಸ್ ಇದೆ ನಮ್ಮ ಮನೆಯಲ್ಲಿ. ಕಡ್ಡಿ ಹೂಗಳು, ಎಲ್ಲಾ ರೀತಿಯ ಹೂಗಳು ಇದೆ. ಅದೆಲ್ಲವನ್ನು ಇನ್ನೊಮ್ಮೆ ಹಾಕುತ್ತೇನೆ ಆಗಿದ್ದಾಗ.